ಹಲೋ ಬೆಸ್ಟೀಸ್, ಹ್ಯಾಪಿ ನವರಾತ್ರಿ. ಇವತ್ತಿನ ಪ್ರಸಾದ ಪುಳಗಮ್ ನಮ್ಮ ಟ್ರೆಡಿಷನ್, ತುಂಬ ಈಸಿ. ಹಾಗೆ ಇದು ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ಗೂ ತುಂಬ ಕಂಫರ್ಟ್ ಫುಡ್. ಇದು ಒಂದು ಕಪ್ನಲ್ಲಿ ಹೊಟ್ಟಿರೋ ಹೆಸರು ಬೇಳೆ ತೊಗೋಬೇಕು. ಇದು ಹೆಸರು ಕಾಳು ಬೇರೆ, ಹೆಸರು ಬೇಳೆ ಬೇರೆ, ಬಟ್ ಹೊಟ್ಟಿರೋ ಹೆಸರು ಬೇಳೆನೇ ಬೇರೆ. ಈ ಥರ ಇರುತ್ತೆ. ಗ್ರೀನ್ ಮೂಂಗ್ ಚಿಕ್ಲಾ ಅಂತಾರೆ. ಸೇಮ್ ಅದು ಯಾವ ಕ್ವಾಂಟಿಟಿದಲ್ಲಿ ತೊಗೊಂಡಿರ್ತೀವೋ ಅದು ಕ್ವಾಂಟಿಟಿಯಲ್ಲಿ 1 ಕಪ್ಪು ಅಕ್ಕಿ ತೊಗೋಬೇಕು. ಫಸ್ಟಿ ಒಂದು ಕಡಾಯಿನಲ್ಲಿ ಹೊಟ್ಟಿರೋ ಹೆಸರು ಬೇಳೆ 1 ಕಪ್ಪಷ್ಟು ಹಾಕಿ ಮೀಡಿಯಮ್ಮಿಂದ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಡ್ರೈ ಹುರ್ಕೋಬೇಕು. 2 4 ನಿಮಿಷಕ್ಕೆ ಒಳ್ಳೆ ಸ್ಮೆಲ್ ಬರುತ್ತೆ. ಆವಾಗ ಸೈಡ್ ತೆಗ್ದು ಒಂದು ಕುಕ್ಕರ್ನಲ್ಲಿ 1 ಕಪ್ ಹೆಸರು ಬೇಳೆಗೆ 1 ಕಪ್ ಅಕ್ಕಿ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ಇದೆಲ್ಲ ಚೆನ್ನಾಗಿ ತೊಳೆದಿದ ಮೇಲೆ 1 ಕಪ್ಗೆ 2.5 ಕಪ್ಪಷ್ಟು ನೀರು ಹಾಕಬೇಕು. ಈಗ ಅಕ್ಕಿ 1 ಕಪ್ಪು, ಹೆಸರು ಬೇಳೆ 1 ಕಪ್ ಹಾಕಿದ್ವಲ್ಲ, ಈಗ ಟೋಟಲ್ 2 ಕಪ್ ಹಾಕಿದ್ವಿ. ಇವಾಗ 5 ಕಪ್ಪಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು 5 ವಿಷಿಲ್ಸ್ ಬರೋವರೆಗೂ ಕುಕ್ಕರ್ ಆನ್ ಮಾಡಿಡಬೇಕು. ಕುಕ್ಕರ್ ವಿಷಿಲ್ಸ್ ಬರೋ ಒಳಗೆ ನಾವು ಹಸಿ ಖಾರ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ನಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ 10 ಹಸಿಮೆಣಸಿನ್ಕಾಯಿ ಮೀಡಿಯಮ್ ಖಾರ, 4 ಬೆಳ್ಳುಳ್ಳಿ ಪಾಡ್ಸ್ ಹಾಕಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಇದು ಗ್ರೈಂಡ್ ಮಾಡಬೇಕು. ತುಂಬ ಪೇಸ್ಟಾಗಿ ಮಾಡಬಾರ್ದು. ಒಂದು ಸತಿ ಆನ್ ಆಫ್ ಮಾಡಬೇಕು ಪಲ್ಸ್ ಮೋಡಲ್ಲಿ, ಮತ್ತು ಇನ್ನೊಂದು ಸತಿ ಆನ್ ಆಫ್ ಮಾಡಬೇಕು. 2 ಟೈಮ್ಸ್ ಮಾಡಿದರೆ ಸಾಕು. ಎಕ್ಸಾಕ್ಟ್ ಇದೇ ಥರ ಇರಬೇಕು. ತುಂಬ ಪೇಸ್ಟಾಗಿರಬಾರ್ದು. ತೋರಿಸಿರೋ ಥರ ಗರಿ ಇದ್ದರೆ ಸಾಕು. ಇದೊಂದು ಸಪ್ರೇಟ್ ಬಾಕ್ಸ್ಗೆ ಇಟ್ಟು ಸ್ಟೋರ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ನಾವು ಈ ಹಸಿ ಖಾರದಕ್ಕೋಸ್ಕರ ಪುಳ್ಗಮ್ ತಿಂತಿದ್ವಿ. ಅಷ್ಟು ಚೆನ್ನಾಗಿರುತ್ತೆ. ಇವಾಗಲೂ ನಾನು ಯಾಕೆ ಸ್ಟೋರ್ ಮಾಡ್ಕೊತಿದ್ದೀನಿ ಅಂದರೆ ಚಪಾತಿ ಮತ್ತು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಇದು ನನಗೆ. ಓಕೆ, ನೆಕ್ಸ್ಟ್ ನಮ್ಮ ಪ್ರಸಾದ ರೆಡಿ ಆಗಿದೆ. ಪುಳ್ಗಮ್ ನಾವು ಪ್ರಸಾದಕ್ಕಿಡುವಾಗ 2 ಹನಿ ತುಪ್ಪ ಹಾಕಿ. ನೆಕ್ಸ್ಟ್ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಇವಾಗ ಈ ಪುಳ್ಗಮ್ನಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ಹಸಿ ಖಾರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಪುಳ್ಗಮ್ಗೆ ಹಸಿ ಖಾರ ತಿನ್ನೋಕ್ಕಾಗಿಲ್ಲ ಅಂದರೆ ನಮ್ಮ ಶಾರ್ಟ್ ವೀಡಿಯೋಸಲ್ಲಿ ಹಸಿಮೆಣಸಿನ್ಕಾಯಿ ಚಟ್ನಿನೂ ಇದೆ ರೆಸಿಪಿ, ಅದನ್ನು ಟ್ರೈ ಮಾಡಿ. ಬಟ್ ಟ್ರೆಡಿಷನಲ್ಲಿ ಈ ಪುಳ್ಗಮ್ಗೆ ಹಸಿ ಖಾರನೇ ಮಾಡೋದು. ಈ ಪುಳ್ಗಮ್ ಮೇಲೆ ತುಪ್ಪ ಹಾಕ್ಕೊಂಡು ಹಸಿ ಖಾರ ಹಾಕ್ಕೊಂಡು ತಿಂದರೆ ಕರ್ಗೋಗುತ್ತೆ ಒಳಗಡೆ, ಅಷ್ಟು ಮೃದುವಾಗಿ ಹೋಗುತ್ತೆ. ಏನೂ ಖಾರ ಅನಿಸೋದಿಲ್ಲ. ನೀವೂ ಒಂದು ಸತಿ ಟ್ರೈ ಮಾಡಿ. ನಾನು ಯಾವಾಗಲೂ ಪುಳ್ಗಮ್ಗೆ ಹಸಿ ಖಾರ ಮಾತ್ರನೇ ಹಾಕ್ಕೊತೀನಿ, ತುಪ್ಪ ಹಾಕೋದಿಲ್ಲ. ಬಟ್ ಇವತ್ತು ನಿಮಗೆ ತೋರಿಸ್ಬೇಕು ಅಂತ ಟ್ರೈ ಮಾಡಿದೆ. ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ರೆಗ್ಯುಲರ್ ಆಗಿ ಚೆನ್ನಾಗಿರುತ್ತೆ. ಚಳಿಗಾಲಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಾಗಿ ಮಾಡ್ತಾರೆ. ಈ ಪುಳ್ಗಮ್ ತುಂಬ ಹೆಲ್ದಿ, ಈಸಿ, ಟೇಸ್ಟಿನೂ ಹಾಗೆ. ನಮ್ಮ ವಿಲೇಜಸ್ನಲ್ಲಿ ಪುಳ್ಗಮ್ ಮುದ್ದೆ ಥರ ಮಾಡ್ತಾರೆ. ಅದನ್ನು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸತಿ ಟ್ರೈ ಮಾಡೋಣ. ಅದನ್ನು ನೀವು ಪುಳ್ಗಮ್ ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.